ಹೆಲೋ ಆಲ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಒಂದು ಮಾವಿನ ಹಣ್ಣಿಂದ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೇಕ್ ಮಾಡಲಿಕ್ಕೆ ನಾನಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಉಪ್ಪಿಟ್ಟು ರವೆ ಕೂಡ ಯೂಸ್ ಮಾಡಬಹುದು. ರವೆನ ಮೊದಲು ಮಿಕ್ಸಿ ಜಾರ್ನಲ್ಲಿ ತೆಗೆದುಕೊಳ್ಬೇಕು. ಮಿಕ್ಸಿ ಜಾರ್ಗೆ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಯೂಸ್ ಮಾಡ್ತಿರೋ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿದೆ, ಅದರಿಂದ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಿದ್ದೀನಿ. ನಂತರ ಗ್ರೈಂಡ್ ಮಾಡಿಕೊಂಡು ಈ ಥರ ಜಾಲರಿಲಿ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು, ಯಾಕೆಂದರೆ ಒಂದೊಂದು ಸಲ ಕೆಲವೊಂದು ಸಕ್ಕರೆ ಕಾಳುಗಳು ಉಳಿದಿರುತ್ತೆ, ಹಾಗೆಯೇ ಅದನ್ನು ರಿಮೂವ್ ಮಾಡಲಿಕ್ಕೋಸ್ಕರ. ನೆಕ್ಸ್ಟು ನಾನು ಮ್ಯಾಂಗೋನ ತೆಗೆದುಕೊಂಡು ಮ್ಯಾಂಗೋನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಳ್ಬೇಕು. ಮ್ಯಾಂಗೋನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನೀರು ಬದಲು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಲು ಜೊತೆಗೆ ಹಾಲಿನ ಕೆನೆ ಇದ್ದರೆ ಕೆನೆನ ಹಾಕ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ ಕೇಕು ಕೆನೆನ ಯೂಸ್ ಮಾಡಿದ್ರೆ. ಸೊ ಪ್ಯೂರಿ ರೆಡಿಯಾಗಿದೆ. ಪ್ಯೂರಿನ ನಾವು ನಮ್ಮ ರವೆ ಆ್ಯಂಡ್ ಸಕ್ಕರೆ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬ್ಯಾಟರ್ ರೆಡಿ ಆಗುತ್ತೆ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ತೀರಾ ತೆಳುಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಇದು ಒಂದು ಹದವಾಗಿ ಬಂದಿದೆ ಬ್ಯಾಟರ್ ರೆಡಿ ಆದಮೇಲೆ ನೆಕ್ಸ್ಟ್ ಕೇಕ್ ಮೋಲ್ಡ್ ರೆಡಿ ಮಾಡ್ಕೊಳ್ಬೇಕು. ನಾನು ಒಂದು ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಪಾತ್ರೆ ತಳಕ್ಕೆ ಎಣ್ಣೆ ಸವರ್ಕೊಳ್ಬೇಕು. ಎಣ್ಣೆ ಸವರ್ಕೊಂಡಾದಮೇಲೆ ನಮ್ಮ ಬ್ಯಾಟರ್ನ ಪೋರ್ ಮಾಡಬೇಕು. ಪೂರ್ತಿ ಬ್ಯಾಟರ್ ಪೋರ್ ಆದಮೇಲೆ 1-2 ಸಲ ಟ್ಯಾಪ್ ಮಾಡಿದ್ರೆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಔಟ್ ಆಗುತ್ತೆ. ಸೊ ನೋಡ್ಲಿಕ್ಕೆ ಹೀಗೆ ಪ್ಲೇನ್ ಆಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ಗೆ ಒಂದು ಸ್ವಲ್ಪ ಆಸ್ಥೆಟಿಕ್ ಅಪೀಲ್ ಕೊಡೋಣ ಅಂತ 4 ಪಿಸ್ತಾ, ಕ್ಯಾಶ್ಯೂ ಆ್ಯಂಡ್ ಆಲ್ಮಂಡ್ನ ಚಾಪ್ ಮಾಡಿಕೊಂಡು ಕೇಕ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ಇವಾಗ ನಮ್ಮ ಕೇಕ್ ಬೇಕಿಂಗಿಗೆ ರೆಡಿಯಾಗಿದೆ. ನೆಕ್ಸ್ಟ್ ವಿಲ್ ಗೋ ಫಾರ್ ಬೇಕಿಂಗ್. ನಾವಿವತ್ತು ಕೇಕ್ನ ಕುಕ್ಕರಲ್ಲಿ ಬೇಕ್ ಮಾಡ್ತಾ ಇರೋದು. ಸೊ ಇದಕ್ಕೊಂದು ಹಳೆ ಕುಕ್ಕರ್ನ ತೊಗೊಳ್ಬೇಕು. ಅದರ ತಳಕ್ಕೆ ಉಪ್ಪು ಹಾಕಿ ಕುಕ್ಕರ್ ಕ್ಯಾಪ್ನ, ಗ್ಯಾಸ್ಕೆಟ್ ಮತ್ತು ವಿಷಲ್ಗೆ ಎಲ್ಲದನ್ನು ತೆಗೆದುಬಿಟ್ಟು ಯೂಸ್ ಮಾಡಬೇಕಾಗತ್ತೆ. ಉಪ್ಪಿನ ಮೇಲೆ ಈ ಥರ ಸಿಂಬೆನ ಇಟ್ಬಿಟ್ಟು, ಸಿಂಬೆ ಅಥವಾ ಸ್ಟ್ಯಾಂಡ್ ಇರುತ್ತೆ ಮನೇಲಿ ಯೂಶಲಿ, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಮೋಲ್ಡ್ನ ಇಡಬೇಕು. ಸೊ ಇದಾದಮೇಲೆ ಗ್ಯಾಸ್ಕೆಟ್ ಮತ್ತು ವಿಷಲ್ ತೆಗ್ದಿರೋ ಅಂತಹ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು 20 to 30 ಮಿನಿಟ್ಸ್ ಹೀಟ್ ಮಾಡಬೇಕು. ಒಂದು 30 ಮಿನಿಟ್ಸ್ ಆದಮೇಲೆ ಮುಚ್ಚಳ ಓಪನ್ ಮಾಡಿ ನೋಡಿದ್ರೆ ಕೇಕು ಈ ಥರ ಉಬ್ಬಿರುತ್ತೆ. ಇದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಫೋರ್ಕ್ ಅಥವಾ ಟೂತ್ ಪಿಕ್ನ ಚುಚ್ಚಿಬಿಟ್ಟು ನೋಡಬೇಕು. ಕೇಕ್ ಏನಾದರೂ ಟೂತ್ ಪಿಕ್ಕಿಗೆ ಅಂಟುಕೊಂತು ಅಂದರೆ ಬೆಂದಿಲ್ಲ ಅಂತ ಮತ್ತೆ ಇನ್ನೊಂದು 5 ನಿಮಿಷ ಬೇಯಿಸಬೇಕಾಗತ್ತೆ. ನಮ್ಮ ಕೇಕ್ ಬೆಂದಿತ್ತು, ಸೊ ನಾವು ತೆಗೆದ್ವಿ. ಇದಾಗಿತ್ತು ಇವತ್ತಿನ ಮ್ಯಾಂಗೋ ಕೇಕ್ ರೆಸಿಪಿ. ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೇನು ಮ್ಯಾಂಗೋ ಸೀಸನ್ ಮುಗಿತಾ ಬಂತು, ಅಷ್ಟರಲ್ಲಿ ಒಂದು ಸಲ ಟ್ರೈ ಮಾಡಿ. ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡಿದ ಕೇಕ್ ಚೆನ್ನಾಗೇ ಆಗಿತ್ತು. ಟೆಕ್ಸ್ಚರ್ ನೋಡ್ಬೋದು ನೀವಿಲ್ಲಿ, ಕೇಕ್ ಥರನೇ ಇದೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಈ ಥರ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.